ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಕೃದಂತಗಳು ಅನ್ನುವಂತಹ ವಿಷಯದ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ನೀಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಹಿಂದೆನೆ ನಾನು ತದ್ದಿತಾಂತಗಳು ಮತ್ತು ಕೃದಂತಗಳು ಅನ್ನುವಂತಹ ಒಂದು ವಿಷಯದ ಮೇಲೆ ಕ್ಲಾಸ್ಗಳನ್ನ ಮಾಡಿದ್ದೀನಿ. ಆದ್ರೆ ಅದು ಕ್ಲಿಯರ್ ಇಲ್ಲ, ಮತ್ತೆ ಇನ್ನೊಂದಷ್ಟು ಡೌಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಬಂದಿದ್ರಿಂದ ನಾನು ಈ ಟಾಪಿಕ್ ಅನ್ನ ಮತ್ತೆ ಇನ್ನೊಂದಷ್ಟು ಡೆಪ್ತ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ನ ಮೂಲಕ ತಿಳಿಸಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಕೃದಂತಗಳು, ತದ್ದಿತಾಂತಗಳು ನಾಮಪದಗಳಿಗೆ ಸಂಬಂಧಿಸಿದ್ರೆ ಈ ಕೃದಂತಗಳು ಕ್ರಿಯಾಪದಕ್ಕೆ ಸಂಬಂಧಿಸಿರುತ್ತದೆ. ಕ್ರಿಯೆ ಅಂತ ಅಂದ್ರೆ ಏನು? ಕೆಲಸ. ಇಲ್ಲಿ ಒಂದು ಕೆಲಸ ಆಗಿದೆ ಅಂತ ಹೇಳೋದಕ್ಕೆ ನಾವು ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕ್ರಿಯಾಪದವನ್ನ ಸೂಚಿಸುವ ಪದಗಳಿಗೆ ನಾವು ಕೃದಂತಗಳು ಅಂತ ಹೇಳಿ ಕರಿತೀವಿ. ಇದು ಕ್ಲಿಯರ್. ಈಗ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳಾಗುತ್ತವೆ. ಅಂದ್ರೇನು? ಧಾತುಗಳಿಗೆ ಏನ್ ಸೇರ್ಬೇಕು? ಕೃತ್ ಪ್ರತ್ಯಯಗಳು. ನಾವಲ್ಲಿ ನೋಡ್ತಿದ್ವಿ ತದ್ದಿತ ಪ್ರತ್ಯಯಗಳು ಅಂತ ಹೇಳಿ. ಅದೇ ರೀತಿ ಧಾತುವಿಗೆ ಕೃತ್ ಪ್ರತ್ಯಯಗಳು ಸೇರಿ ನಮಗೆ ಕೃದಂತಗಳು ಆಗ್ತವೆ. ಹಾಗಾದ್ರೆ ಧಾತು ಅಂದ್ರೆ ಏನು? ಕ್ರಿಯಾಪದದ ಒಂದು ಮೂಲ ರೂಪಕ್ಕೆ ಧಾತು ಅಂತ ಕರಿತೀವಿ. ಈಗ ಮಾಡು ಅನ್ನುವಂಥದ್ದು ಒಂದು ಧಾತು. ಇದಕ್ಕೆ ನಾವು ಬೇರೆ ಬೇರೆ ರೀತಿಯಾದಂತಹ ಕೃತ್ ಪ್ರತ್ಯಯಗಳನ್ನ ಸೇರಿಸಿದಾಗ ಅದಕ್ಕೆ ಪೂರ್ಣ ಅರ್ಥವಾದಂತಹ ಒಂದು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಈ ಮಾಡು ಅನ್ನೋದನ್ನ ನಾವು ಕ್ರಿಯಾಪದ ಅನ್ನಲ್ಲ, ಅದರ ಜೊತೆಗೆ ಕೆಲವು ಪ್ರತ್ಯಯಗಳು ಸೇರ್ಕೋಬೇಕು, ಅವಾಗ ಮಾತ್ರ ಅದನ್ನ ಕ್ರಿಯಾಪದ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅದು ಧಾತು ಆಗಿ ಇರುತ್ತೆ. ಈ ರೀತಿಯಾದಂತಹ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತಗಳು ಆಗ್ತವೆ. ಈ ಕೃದಂತಗಳಲ್ಲಿ ಕೂಡ ತದ್ದಿತಾಂತಗಳಲ್ಲಿ ಇದ್ದ ಹಾಗೆ 3 ವಿಧಗಳು ಇದಾವೆ. ಅವು ಯಾವ್ಯಾವು? ಸೇಮ್ ಅದೇ ರೀತಿ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಈಗ ಮೊದಲನೇದಾಗಿ ಕೃದಂತ ನಾಮಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ನೋಡಿ, ಕೃದಂತ ನಾಮ. ನಾಮ ಅಂದ ತಕ್ಷಣ ನಾಮಪದ ಅನ್ಕೊಳ್ಬೇಡ್ರಿ, ಕೃದಂತ ಅನ್ನೋದನ್ನ ಫಸ್ಟ್ ನೆನ್ಪಿಟ್ಕೋಬೇಕು. ಇದು ಕ್ರಿಯೆಗೆ ಸಂಬಂಧಪಟ್ಟಿರೋದಾಗಿರ್ಬೇಕು, ಮತ್ತೆ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೇಕು. ಈ ಒಂದು ಕೆಲಸ ಅಂದ್ರೆ ಈ ಒಂದು ಕೃದಂತಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳು ಆಗಿರ್ಬೇಕು. ಅರ್ಥ ಆಯ್ತಲ್ಲ? ಈಗ ನೋಡಿ, ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಆ ಎಂಬ ಕೃತ್ ಪ್ರತ್ಯಯ ಬರುವುದು. ಧಾತುವಿನ ಗಣ ಮತ್ತೆ ಧಾತುವಿಗೂ ಮತ್ತು ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ, ಧಾತುವಿಗೂ ಅಖ್ಯಾತ ಪ್ರತ್ಯಯ, ನಾವು ತದ್ದಿತಾಂತದ ಒಂದು ನಾಮಪದದೊಂದಿಗೆ ಡೈರೆಕ್ಟ್ ಆಗಿ ತದ್ದಿತ ಪ್ರತ್ಯಯವನ್ನ ಸೇರಿಸ್ತಿದ್ವಿ. ಆದ್ರೆ ಇಲ್ಲಿ ಏನ್ ಬರುತ್ತೆ? ಆ ಅನ್ನುವಂತ ಕೃತ್ ಪ್ರತ್ಯಯ ಬರುತ್ತೆ. ಯಾವ್ಯಾವ್ದ್ರ ನಡುವೆ? ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ನಡುವೆ ಏನ್ ಬರುತ್ತೆ? ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಳ್ತವೆ. ಅವು ಎಂತೆಂತ ಕಾಲಸೂಚಕ ಪ್ರತ್ಯಯಗಳು ನೋಡಿ, ವ ಅನ್ನುವಂಥದ್ದು, ವ ಅನ್ನುವಂಥದ್ದು, ದ ಅನ್ನುವಂಥದ್ದು, ಅದ ಅನ್ನುವಂಥದ್ದು. ಈ ಒಂದು ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ. ಕಾಲಗಳು ಅನ್ನುವಂತಹ ಟಾಪಿಕ್ ಅನ್ನ ಮಾಡ್ಬೇಕಾದಾಗ ಈ ಒಂದು ಪ್ರತ್ಯಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಈಗ ನೋಡಿ, ಈ ಒಂದು ಕೃದಂತ ನಾಮಪದ ನಮಗೆ ಸಿಗ್ಬೇಕು ಅಂದಾಗ ಅದಕ್ಕೆ ಏನೇನ್ ಅಂಶಗಳು ಬೇಕು? ಒಂದು ಧಾತು ಇರ್ಬೇಕು, ಅದರ ಮಧ್ಯೆ ಏನ್ ಬರುತ್ತೆ? ಕಾಲಸೂಚಕ ಪ್ರತ್ಯಯ. ಅವು ಯಾವ್ಯಾವಾಗಿರ್ತವೆ? ವ, ಹೂವ, ದ, ಅದ. ಮತ್ತೆ ಅಖ್ಯಾತ ಪ್ರತ್ಯಯಗಳು ಸೇರ್ಕೋಬೇಕು. ಅದು ಅಖ್ಯಾತ ಪ್ರತ್ಯಯ ಯಾವಾಗ್ಲೂ ಆ ಅನ್ನುವಂಥದ್ದು ಆಗಿರುತ್ತೆ ಈ ಕೃದಂತ ನಾಮದಲ್ಲಿ. ಈಗ ನೋಡಿ, ಓದು ಅನ್ನುವಂತಹ ಧಾತುವಿಗೆ ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯದ ಜೊತೆಗೆ ಆ ಅನ್ನುವಂತಹ ಅಖ್ಯಾತ ಪ್ರತ್ಯಯವನ್ನ ಸೇರಿಸಿದಾಗ ಓದುವ ಅಂತ ಆಗುತ್ತೆ. ಓದುವ, ಅವನು ಓದುವ ಅಲ್ವಾ? ಅವನು ಓದುವ, ಅವನು ಓದ್ತಾನೆ ಅಂತ ಅರ್ಥ. ಅಂದ್ರೆ ಅದು ಪ್ರೆಸೆಂಟ್, ವರ್ತಮಾನ ಕಾಲದಲ್ಲಿ ಇದೆ ಅಂತ ಹೇಳಿ ಅರ್ಥ. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಆಗಿರೋದ್ರಿಂದ ಇದನ್ನ ನಾವು ಕೃದಂತ ನಾಮ ಅಂತ ಕರಿತೀವಿ. ಕೆಲಸ ನಡೀತಾ ಇರ್ಬೇಕು, ಅದನ್ನ ಒಬ್ಬ ವ್ಯಕ್ತಿಗೆ ಕುರಿತು ನಾವು ಹೇಳ್ತಾ ಇರ್ಬೇಕು. ಈ ರೀತಿ ಇದ್ರೆ ಮಾತ್ರ ನಾವು ಅದನ್ನ ಕೃದಂತ ನಾಮ ಅಂತ ಕರಿತೀವಿ. ಈಗ ನೋಡಿ, ಬರೆ ಅನ್ನುವಂತಹ ಒಂದು ಧಾತುವಿಗೆ ಉವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ಸೇರಿಸಿದೀನಿ. ಆ ಅನ್ನುವಂತಹ ಅಖ್ಯಾತ ಪ್ರತ್ಯಯ ಸಾಮಾನ್ಯವಾಗಿ ಬರುತ್ತೆ. ಅವಾಗ ಏನಾಗುತ್ತೆ? ಬರೆಯುವ, ಬರೆಯುವ ಅನ್ನುವಂತಹ ಒಂದು ಕೃದಂತ ನಾಮ ಸಿಕ್ತು.
ನೋಡು ಅನ್ನುವಂತಹ ಒಂದು ಧಾತುವಿಗೆ ದ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ಹಾಕಿದಾಗ ಅಖ್ಯಾತ ಪ್ರತ್ಯಯ ಆ ಇದ್ದು ಆವಾಗ ಎಂತ ಪದ ಸಿಕ್ತು ನಮಗೆ? ನೋಡದ. ನೋಡದ ಇದು ಒಂದು ನಿಷೇಧಾರ್ಥಕ ಕೃದಂತ ನಾಮಕ್ಕೆ ಉದಾಹರಣೆ. ಅಂದ್ರೆ ಏನು? ನೋಡದೇ ಇಲ್ಲ ಅವನು, ಅವನು ನೋಡದ ಸಿನಿಮಾ ಇದೆ, ಅವನು ನೋಡಿಲ್ಲ ಅದನ್ನ, ಆ ರೀತಿ ಹೇಳುವಂಥದ್ದು ನೋಡದ. ಅರ್ಥ ಆಯ್ತಲ್ಲ? ನಿಷೇಧಾರ್ಥಕ ಕೃದಂತ ನಾಮ. ನೀವು ಕೃದಂತ ನಾಮನೋ ಭಾವನಾಮನೋ ಅವ್ಯಯನೋ ಗುರುತಿಸಲ್ಪಟ್ರೆ ಸಾಕಾಗುತ್ತೆ, ಇಷ್ಟು ಡೆಪ್ತ್ ಎಲ್ಲೂ ಕೇಳಲ್ಲ. ಅರ್ಥ ಆಯ್ತಲ್ಲ? ಮಾಡು ಪ್ಲಸ್ ಅದ ಪ್ಲಸ್ ಆ ಏನಾಗುತ್ತೆ? ಮಾಡದ. ಇದು ಕೂಡ ನಿಷೇಧಾರ್ಥಕ ಒಂದು ಕೃದಂತ ನಾಮಕ್ಕೆ ಉದಾಹರಣೆ ಆಗುತ್ತೆ. ನೋಡಿ, ಓದು, ಬರೆ, ನೋಡು, ಮಾಡು ಇವೆಲ್ಲ ಕೂಡ ಕೃದಂತಕ್ಕೆ ಧಾತುಗಳಾಗಿರ್ತವೆ. ಧಾತು ಅಂದ್ರೇನು? ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದ ಆಗ್ಬೇಕು ಅಂದಾಗ ಅದಕ್ಕೆ ಕೆಲವು ನಾವು ಅಖ್ಯಾತ ಪ್ರತ್ಯಯಗಳನ್ನ ಹಾಕ್ಬೇಕಾಗುತ್ತೆ. ಈಗ ಈ ಒಂದು ಕೃದಂತ ನಾಮಕ್ಕೆ ವ, ಹುವ, ದ, ಅದ ಇವು ತುಂಬಾ ಇಂಪಾರ್ಟೆಂಟ್ ಕಾಲಸೂಚಕ ಪ್ರತ್ಯಯಗಳು. ಇವುಗಳ ಮೇಲೇನೆ ನಾವು ಈ ಒಂದು ಪದಗಳನ್ನ ಗುರುತಿಸ್ತೀವಿ. ಅರ್ಥ ಆಯ್ತಲ್ಲ? ಕೃದಂತ ನಾಮಗಳು. ಎರಡನೇದು ಕೃದಂತ ಭಾವನಾಮಗಳನ್ನ ನೋಡೋಣ. ಈಗ ನಾವು ಕೃದಂತ ನಾಮಗಳನ್ನ ನೋಡಿದ್ವಿ. ಎರಡನೇದಾಗಿ ಕೃದಂತ ಭಾವನಾಮಗಳು. ಕೃದಂತ ನಾಮಗಳಿಗೆ ಎಂತೆಂತ ಅಖ್ಯಾತ ಪ್ರತ್ಯಯಗಳನ್ನ ಸೇರಿಸಿದ್ವಿ? ದ, ಅದ, ವ, ಹುವ ಈ ರೀತಿಯಾದಂತಹ ಅಖ್ಯಾತ ಪ್ರತ್ಯಯಗಳನ್ನ ಸೇರಿಸಿದ್ವಿ. ಆಗ ಕೃದಂತ ಭಾವನಾಮಗಳಿಗೆ ಯಾವ ರೀತಿ ಅಖ್ಯಾತ ಪ್ರತ್ಯಯಗಳು ಸೇರ್ತಾವ ನೋಡ್ರಿ. ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಅಲ್ಲಿ ಒಂದು ಕೆಲಸನೂ ಇರ್ಬೇಕು, ಅದರ ಜೊತೆಗೆ ಒಂದು ಭಾವನೆಯನ್ನ ಕೂಡ ತೋರಿಸ್ತಾ ಇರ್ಬೇಕು. ಆ ರೀತಿ ತೋರಿಸುವಂತಹ ಅಖ್ಯಾತ ಪ್ರತ್ಯಯಗಳು ಯಾವ್ಯಾವು ಅಂತ ಅಂದ್ರೆ ಇಕೆ, ವಣಿಗೆ, ವಳಿಕೆ, ವಳಿ, ಟ, ತ, ಪು, ಅಕೆ ಮುಂತಾದ ಕೃತ್ ಪ್ರತ್ಯಯಗಳು ನಮಗೆ ಸೇರ್ತವೆ. ಎಂತೆಂತವವು ಅಂತ ನೋಡೋದಾದ್ರೆ ನೋಡಿ, ನಾನು ಇಲ್ಲಿ ನೋಡು, ಬರೆ, ತಿಳಿ, ನಡೆ, ಮಾಡು ಈ ರೀತಿಯಾದಂತಹ ಅಖ್ಯಾತ ಪ್ರತ್ಯಯಗಳನ್ನ ತಗೊಂಡಿದ್ದೀನಿ. ಈಗ ನೋಡು ಅನ್ನೋದಕ್ಕೆ ಇಕೆ ಅನ್ನುವಂತಹ ಒಂದು ಕೃತ್ ಪ್ರತ್ಯಯವನ್ನ ಸೇರಿಸಿದಾಗ ನೋಡುವಿಕೆ, ನೋಡುವಿಕೆ, ನೋಡುವುದರ ಭಾವ ನೋಡುವಿಕೆ ಈ ರೀತಿ ಓದ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. ನೋಡುವುದರ ಭಾವ ನೋಡುವಿಕೆ, ಬರೆಯುವುದರ ಭಾವ ಬರವಣಿಗೆ, ಬರವಣಿಗೆ, ತಿಳಿಯುವುದರ ಭಾವ ತಿಳುವಳಿಕೆ, ತಿಳುವಳಿಕೆ, ನಡೆಯುವುದರ ಭಾವ ನಡಾವಳಿ, ನಡಾವಳಿ, ಮಾಡುವುದರ ಭಾವ ಮಾಟ, ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ, ಕೊರೆಯುವುದರ ಭಾವ ಕೊರೆತ ಈ ರೀತಿಯಾಗಿ ಬರುವಂತಹ ಕ್ರಿಯೆಯನ್ನ ಸೂಚಿಸ್ತಿರ್ಬೇಕು, ಜೊತೆಗೆ ಅದರ ಭಾವಾರ್ಥವನ್ನ ಕೂಡ ನಮ್ಗೆ ಸೂಚಿಸ್ತಾ ಇರ್ಬೇಕು. ಈ ರೀತಿಯಾದಂತಹ ಒಂದು ಪದಗಳಿದ್ರೆ ನಾವು ಅದನ್ನ ಕೃದಂತ ಭಾವನಾಮ ಅಂತ ಕರಿತೀವಿ. ಕೃದಂತ ಭಾವನಾಮಕ್ಕೆ ಎಂತೆಂತ ಕೃತ್ ಪ್ರತ್ಯಯಗಳು ಸೇರ್ಬೇಕು? ಇಕೆ, ವಣಿಗೆ, ವಳಿಕೆ, ವಳಿ, ಟ, ತ, ಪು, ಅಕೆ ಈ ರೀತಿ ಇನ್ನೂ ಮುಂತಾದಂತಹ ಒಂದು ಅಖ್ಯಾತ ಪ್ರತ್ಯಯಗಳನ್ನ ಕೃತ್ ಪ್ರತ್ಯಯಗಳನ್ನ ನಾವು ಸೇರಿಸಬಹುದಾಗಿರುತ್ತೆ. ಇಷ್ಟಾಗಿತ್ತು ಕೃದಂತ ಭಾವನಾಮ. ಮುಂದಿಂದು ಕೃದಂತ ಅವ್ಯಯಗಳನ್ನ ನೋಡೋಣ. ಈಗ ಮೂರನೇದು ಕೃದಂತ ಅವ್ಯಯಗಳು. ಕೃದಂತ ನಾಮಗಳು ಆಯ್ತು, ಕೃದಂತ ಭಾವನಾಮಗಳಾಯ್ತು, ಇವಾಗ ಕೃದಂತ ಅವ್ಯಯಗಳು. ಕೃದಂತ ಅವ್ಯಯಗಳು ಅಂದ್ರೇನು? ಅವ್ಯಯಗಳಂದ್ರೆ ನಾನು ಈ ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಬರ್ತಿದ್ದೀನಿ, ರೂಪಭೇದವಿಲ್ಲದವು, ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಯಾವುದೇ ರೀತಿಯಾದಂತಹ ವ್ಯತ್ಯಾಸವನ್ನ ಒಂದೇ ಇರುವಂತಹ ಪದಗಳಿಗೆ ನಾವು ಅವ್ಯಯಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಕೃದಂತ ಅವ್ಯಯಗಳು ಅಂದ್ರೆ ಏನು ನೋಡಿ, ಧಾತುಗಳಿಂದ ಹುಟ್ಟಿ ಅವ್ಯಯದ ಗುಣವನ್ನ ಪಡೆದ ಪದಗಳು. ಧಾತುಗಳಿಂದಾನೇ ಹುಟ್ಟಿರ್ತವೆ, ಆದ್ರೆ ಅವ್ಯಯದ ಗುಣವನ್ನ ಪಡೆದಿರ್ತವೆ. ಅವುಗಳು ಹೆಂಗೆ ಅಂದ್ರೆ ಕೆಲವು ಕೃತ್ ಪ್ರತ್ಯಯಗಳಿಂದ ಸೇರುವಿಕೆಯಿಂದ ಆಗಿರುತ್ತೆ. ಅದು ಎಂತೆಂತ ಕೃತ್ ಪ್ರತ್ಯಯಗಳು? ಉತ್ತ, ಅದೆ, ದರೆ, ಅಲು, ಅಲಿಕೆ ಇನ್ನು ಮುಂತಾದಂತಹ ಕೃತ್ ಪ್ರತ್ಯಯಗಳು ಆಗಿರ್ತವೆ. ಇವು ಮೇನ್, ಇವನ್ನ ನೀವು ಕಂಪಲ್ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈಗ ನೋಡಿ, ಧಾತು ಇರ್ಬೇಕು, ಈ ಒಂದು ಕೃದಂತ ಅವ್ಯಯಗಳು ಆಗ್ಬೇಕು ಅಂದಾಗ ಕೃತ್ ಪ್ರತ್ಯಯಗಳು ಇರ್ಬೇಕು. ಇವೆರಡು ಸೇರಿದಾಗ ನಮ್ಗೆ ಕೃದಂತ ಅವ್ಯಯಗಳು ಸಿಗ್ತವೆ. ಎಂತೆಂತ ನೋಡ್ರಿ, ಈಗ ಮಾಡು ಅನ್ನುವಂತಹ ಒಂದು ಧಾತುವನ್ನ ತಗೊಂಡಿದ್ದೀನಿ ನಾನು. ಅವಾಗ ಉತ್ತ ಅನ್ನುವಂತಹ ಕೃತ್ ಪ್ರತ್ಯಯ ಸೇರಿದಾಗ ಮಾಡುತ್ತ,
ಮಾಡುತ್ತಾ. ನೋಡು ಪ್ಲಸ್ ಅದೇ, ನೋಡದೆ. ನೋಡದೆ. ಹೀಗೆ ನಿಮಗೆ ಒಂದು ಡೌಟ್ ಬರ್ಬೋದು. ಈ ಕ್ಲಾಸ್ ಅನ್ನ ಚೆನ್ನಾಗಿ ಕೇಳಿದಾಗ ಮಾತ್ರ ಈ ಡೌಟ್ ಬರುತ್ತೆ. ಏನು ಅಂದ್ರೆ ನೀವು ಅಲ್ಲಿ ಅದೇ ಅದ ಅನ್ನುವಂಥದ್ದು ಕೃದಂತ ನಾಮದಲ್ಲಿ ತಗೊಂಡಿದ್ರಲ್ಲ ಅಂತ ಕೇಳ್ಬೋದು. ಅದು ನಾನ್ ತಗೊಂಡಿದ್ದು ಅದ ಅನ್ನುವಂತಹ ಒಂದು ಪ್ರತ್ಯಯ, ಆದ್ರೆ ಇಲ್ಲಿ ತಗೊಂಡಿರೋದು ಅದೇ ಅನ್ನುವಂತಹ ಪ್ರತ್ಯಯ. ಇಲ್ಲಿ ನೋಡ್ರಿ, ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಇಡೀ ಗ್ರಾಮರೇ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಕೇಳು ಪ್ಲಸ್ ದರೆ, ಕೇಳಿದರೆ. ನೋಡು ಪ್ಲಸ್ ದರೆ, ನೋಡಿದರೆ. ಮಾಡು ಪ್ಲಸ್ ದರೆ, ಮಾಡಿದರೆ. ಇಲ್ಲಿರುವಂತಹ ಒಂದೇ ಒಂದು ಧಾತುವಿಗೆ ಇಷ್ಟು ಪ್ರತ್ಯಯಗಳನ್ನ ನಾವು ಆಡ್ ಮಾಡಿ ಈ ಒಂದು ಕೃದಂತ ಅವ್ಯಯಗಳನ್ನ ಮಾಡಬಹುದು. ಹೆಂಗೆ ನೋಡ್ತೀರಾ? ಮಾಡು ಪ್ಲಸ್ ಉತ್ತ, ಮಾಡುತ್ತಾ. ನೋಡು ಪ್ಲಸ್ ಉತ್ತ, ನೋಡುತ್ತಾ. ಕೇಳು ಪ್ಲಸ್ ಉತ್ತ, ಕೇಳುತ್ತಾ. ಬರು ಪ್ಲಸ್ ಉತ್ತ, ಬರುತ್ತಾ. ಮಾಡು ಪ್ಲಸ್ ಉತ್ತ, ಮಾಡುತ್ತಾ. ಈ ರೀತಿಯಾಗಿ ಪ್ರತಿಯೊಂದು ಧಾತುವಿಗೂ ಕೂಡ ನಾವು ಈ ಪ್ರತ್ಯಯಗಳನ್ನ ಆಡ್ ಮಾಡಿ ಈ ಅವ್ಯಯಗಳನ್ನ ಪಡ್ಕೋಬಹುದು. ಇಲ್ಲಿ ನಿಮಗೆ ಜಾಸ್ತಿ ಎಕ್ಸಾಂಪಲ್ಸ್ ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಬೇರೆ ಬೇರೆ ಧಾತುಗಳನ್ನ ತಗೊಂಡಿದ್ದೀನಿ ಅಷ್ಟೇ ಹೊರತು ಈ ಧಾತುಗಳಿಗೆನೆ ಈ ಪದಗಳನ್ನ ಹಾಕ್ಬೇಕು ಅಂತ ಇಲ್ಲ. ಎಲ್ಲಾ ಒಂದು ಕೃದಂತಗಳಾಗಿರ್ಲಿ, ಎಲ್ಲಾ ಒಂದು ತದ್ದಿತಾಂತಗಳು ಆಗಿರ್ಲಿ, ನಾಮಪದಗಳಿಗೆ ಮಾತ್ರ ಸ್ವಲ್ಪ ಚೇಂಜ್ ಬರ್ತದ, ಅಷ್ಟು ಬಿಟ್ರೆ ಇವುಗಳಿಗೆ ನಾವು ಎಲ್ಲಾ ಒಂದು ಧಾತುಗಳಿಗೂ ಕೂಡ ಆಡ್ ಮಾಡ್ಬೋದಾಗಿರುತ್ತೆ. ಬರು ಪ್ಲಸ್ ಅಲು, ಬರಲು. ಮಾಡು ಪ್ಲಸ್ ಅಲಿಕೆ, ಮಾಡಲಿಕ್ಕೆ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಇದೇ ಒಂದು ಧಾತುಗಳನ್ನ ತಗೊಂಡು ಈ ಎಲ್ಲಾ ಒಂದು ಪ್ರತ್ಯಯಗಳಿಗೆ ನೀವು ಆಡ್ ಮಾಡ್ಕೊಂತ ಹೋದಾಗ ಎಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ಪಡ್ಕೋಬಹುದು ನೋಡಿ. 1 2 3 4 5 ಇದೇ ರೀತಿ ನೀವು ಧಾತುಗಳನ್ನ ಬಹಳಷ್ಟು ಧಾತುಗಳು, ಮಲಗು ಅಲ್ವಾ, ಮಲಗು, ತಿನ್ನು, ಕುಡಿ, ಇವೆಲ್ಲಾ ಕೂಡ ಧಾತುಗಳೇ ಆಗಿರ್ತವೆ. ಈ ರೀತಿಯಾಗಿ ನಾವು ಅಭ್ಯಾಸವನ್ನ ಮಾಡಿದಾಗ ಯಾವುದೇ ಡೌಟು ಉತ್ಪತ್ತಿ ಆಗಲ್ಲ. ಈ ರೀತಿಯಾಗಿ ಇವತ್ತಿನ ತರಗತಿ ಆಯ್ತು. ಈ ತರಗತಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ನ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.